ಹಾಯ್ ವರ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಇಲ್ಲಿ ನೀವು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಾನು ಯಾವುದೇ ವೀಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡಲಿ ನಿಮ್ಮ ಇಮೇಲ್ಗೆ ಒಂದು ಈ ಥರ ಅಪ್ಲೋಡ್ ಮಾಡಿದ್ದಾರೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಅಂತ ಒಂದು ಇಮೇಲ್ ಬಂದುಬಿಡುತ್ತೆ. ಇಲ್ಲಾಂದರೆ ನೀವು ಪ್ರತಿ ಸಾರಿ ಬಂದು ಇಲ್ಲಿ ಸರ್ಚ್ ಮಾಡಿ ಹುಡುಕೋಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾನು ಯಾವಾಗೂ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಇಮೇಲ್ಗೆ ಅಪ್ಡೇಟ್ ಬರುತ್ತೆ. ಮತ್ತು ಅದೇ ಥರ ಫೇಸ್ಬುಕ್ ಪೇಜನ್ನು ನೀವು ಲೈಕ್ ಮಾಡೋದ್ರ ಮೂಲಕ ಸಹ ನಾನು ಇಲ್ಲಿ ಕೊಟ್ಟಿದ್ದೀನಿ ಫೇಸ್ಬುಕ್ ಪೇಜು ಮತ್ತು ಟ್ವಿಟರು ಮತ್ತು ವೆಬ್ಸೈಟ್ ಲಿಂಕು, ಅದನ್ನು ನೀವು ಮಾಡೋದ್ರ ಮೂಲಕ ಅಲ್ಲಿಂದ ಸಹ ನೀವು ಅಪ್ಡೇಟ್ಸ್ನ ನಿಮ್ಮ ಇಮೇಲ್ಗೆ ಅಥವಾ ನೀವು ಲಾಗಿನ್ ಆದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಪರ್ಟಿಕ್ಯುಲರಾಗಿ ನೀವು ಯಾವುದಾದ್ರೂ ಒಂದೇ ಟ್ಯುಟೋರಿಯಲ್ ಕಲಿಬೇಕಂದ್ರೆ ಇಲ್ಲಿ ಪ್ಲೇಲಿಸ್ಟಿಗೆ ಬನ್ನಿ. ಪ್ಲೇಲಿಸ್ಟಲ್ಲಿ ಬಂದಾಗ ನೀವು ಎಕ್ಸೆಲ್ ಕಲಿಬೇಕಂದ್ರೆ ಎಕ್ಸೆಲ್ಲು, HTML ಕಲಿಬೇಕಂದ್ರೆ HTML, ಯೂಟ್ಯೂಬ್ ಟ್ಯುಟೋರಿಯಲ್ ಕಲಿಬೇಕಂದ್ರೆ ಯೂಟ್ಯೂಬು, ಮತ್ತು ಪವರ್ ಪಾಯಿಂಟ್ ಅಂದರೆ ಪವರ್ ಪಾಯಿಂಟ್, ಈ ಥರ ಒಟ್ಟಿಗೆ ಎಲ್ಲ ಕಡೆ ಒಂದೇ ಜಾಗದಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಒನ್ ಬೈ ಒನ್ ವೀಡಿಯೋ ಬರ್ತಾ ಹೋಗುತ್ತೆ. ಅದನ್ನು ನೋಡಿ ನೀವು ಕಲಿಬೋದು. ವ್ಯೂವರ್ಸ್, ನಾವು ಲಾಸ್ಟ್ ವೀಡಿಯೋದಲ್ಲಿ ಅನಿಮೇಷನ್ಸ್ನ ಕ್ಲಿಯರ್ ಮಾಡಿದ್ವಿ. ಅಂದರೆ ಅನಿಮೇಷನ್ಸ್ ಟ್ಯಾಬ್ನ ಪ್ರಿವ್ಯೂ ಗ್ರೂಪ್, ಅನಿಮೇಷನ್ ಗ್ರೂಪ್, ಅಡ್ವಾನ್ಸ್ಡ್ ಅನಿಮೇಷನ್ ಮತ್ತು ಟೈಮಿಂಗ್ಸ್ ಗ್ರೂಪ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ಸ್ಲೈಡ್ ಶೋ ಹೋಗೋಣ. ಸ್ಲೈಡ್ ಶೋ ಏನಪ್ಪ ಅಂದರೆ ಇಷ್ಟೊತ್ತು ಮಾಡಿರೋದನ್ನು ಶೋ ಮಾಡೋಂಥದ್ದು. ಸ್ಲೈಡ್ನ ನಾವೇನು ಮಾಡಿದ್ದೀವಿ ಇಷ್ಟೊತ್ತು ಎಷ್ಟು ನಾವು ಪ್ರಿವ್ಯೂಸ್ ಮಾಡಿದ್ದೀವಿ ಅದನ್ನು ಸ್ಲೈಡ್ ಮಾಡ್ಕೊಂಡು, ಅಂದರೆ ಒನ್ ಬೈ ಒನ್ ಶೋ ಮಾಡೋದನ್ನು ಸ್ಲೈಡ್ ಶೋ ಅಂತಾರೆ. ಇದರಲ್ಲಿ 3 ಗ್ರೂಪ್ ಇದೆ. ಸ್ಟಾರ್ಟ್ ಸ್ಲೈಡ್ ಶೋ ಒಂದಿದೆ, ಸೆಟಪ್ ಒಂದಿದೆ, ಮಾನಿಟರ್ಸ್ ಅಂತ ಇದೆ. ಇದನ್ನು ಒನ್ ಬೈ ಒನ್ ಇದೇನು ಭಾಳ ಅಷ್ಟೊಂದು ಡೀಟೇಲ್ಡ್ ಇಲ್ಲ, ಸಿಂಪಲ್ ಆಗಿದೆ, ಹೇಳ್ತೀನಿ. ಸ್ಲೈಡ್ ಶೋ ಇದು ಫ್ರಮ್ ಬಿಗಿನಿಂಗ್ ಅಂತ ಕ್ಲಿಕ್ ಮಾಡಿದ್ರೆ 1 2 3 ನಾವು ಎಷ್ಟು ಸ್ಲೈಡ್ ಇದೆ ಈಗ ಇದರಲ್ಲಿ 7 ಸ್ಲೈಡ್ ಇದೆ. 7 ಸ್ಲೈಡ್ ಒನ್ ಬೈ ಒನ್ ಪ್ಲೇ ಆಗ್ತಾ ಹೋಗುತ್ತೆ. ಯಾವ ಥರ ಅಂತ ನೋಡಿ ಕ್ಲಿಕ್ ಮಾಡ್ತೀನಿ. ನೋಡಿ ಒಂದು ಬಂತು. ಈಗ ನೆಕ್ಸ್ಟ್ ನಾನು ಆರೋಕಿ ಹೊಡಿತೀನಿ, 2 3. ನಾನು ಈ ಥರ ಆರೋಕಿ ಪ್ರೆಸ್ ಮಾಡ್ತಾಯಿದ್ರೆ ಬಾಟಮ್ ಆರೋಕಿ ತಾನಾಗ್ತಾನೆ ಅದು ಅಪ್ ಟು 7ವರೆಗೂ ಬಂದು ಎಂಡ್ ಆಫ್ ಸ್ಲೈಡ್ ಶೋ ಅಂತ ಬರುತ್ತೆ. ಎಕ್ಸಿಟ್ ಕೊಟ್ಟರೆ ಈ ಥರ ಬರುತ್ತೆ. ಅಂದರೆ ನೀವು ಮಾಡಿರೋ ಅಂಥರನ್ನ ಸ್ಲೈಡ್ ಶೋಸ್ನ ನೀವು ನೋಡೋದಕ್ಕೋಸ್ಕರ ನೀವು ಸ್ಲೈಡ್ ಶೋ ಒಳಗಡೆ ಬಂದು ಫ್ರಮ್ ಬಿಗಿನಿಂಗ್ ಅಂತ ಮಾಡ್ಬೋದು. ಪರ್ಟಿಕ್ಯುಲರ್ ನೀವು ಮಾಡಿರೋ ಇದೊಂದರದ್ದು ಯಾವ ಥರ ಇದೆ ಸ್ಟೈಲು ಅದು ನೋಡಬೇಕಂದ್ರೆ ಯಾವುದು ನೀವು ಚೆಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕರೆಂಟ್ದು ಅಂದರೆ ಇದೊಂದ್ರಲ್ಲಿ ಮಾತ್ರ ಕ್ಲಿಕ್ ಮಾಡಿದ್ರೆ ಅದೊಂದ್ರದ್ದು ಮಾತ್ರ ಪ್ಲೇ ಆಗುತ್ತೆ ನೋಡಿ. ಅಂದರೆ ಪರ್ಟಿಕ್ಯುಲರ್ ಆಗಿರೋಂಥದ್ದು ನೀವು ಯಾವುದಾನ ಒಂದು ಸ್ಲೈಡ್ ಬಗ್ಗೆ ನೀವು ಒಂದು ಸ್ಲೈಡ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಬರ್ತಿದೆ, ಇದು ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ಬೇಕಾದ್ರೆ ನೀವು ಕರೆಂಟ್ ಸ್ಲೈಡ್ ಶೋನ ಯೂಸ್ ಮಾಡ್ಬೋದು. ಇದು ಫುಲ್ ನಿಮ್ಮದು ಇಡೀ PPTನೇ ಪ್ಲೇ ಆಗುತ್ತೆ. ಇದು ಪರ್ಟಿಕ್ಯುಲರ್ ಸ್ಲೈಡ್ ಮಾತ್ರ ಚೆಕ್ ಮಾಡೋಕ್ಕೆ ಮಾಡ್ಬೋದು. ಇನ್ನು ಇದು ಬ್ರಾಡ್ಕಾಸ್ಟ್ ಸ್ಲೈಡ್ ಶೋ ಅಂದರೆ ಇದು ಆನ್ಲೈನಲ್ಲಿ ನೀವು ಶೋ ಮಾಡೋಕ್ಕೆ. ಇದು ನೀವು ಇಲ್ಲಿ ಬ್ರಾಡ್ಕಾಸ್ಟ್ ಸರ್ವಿಸಸ್ ಯೂಸ್ ಮಾಡ್ಬೋದು. ಪವರ್ ಪಾಯಿಂಟ್ ಬ್ರಾಡ್ಕಾಸ್ಟ್ ಸರ್ವಿಸು, ಆಡ್ ಸರ್ವಿಸ್ ಅಂತ. ಇದೇನು ಮೋಸ್ಟ್ ಪ್ರಾಬಬಲ್ ಅಷ್ಟು ನೀಡಿಲ್ಲ. ಇದು ಆನ್ಲೈನಲ್ಲಿ ನೀವು ಸ್ಲೈಡ್ ಶೋನ ಪ್ರೆಸೆಂಟೇಷನ್ ಮಾಡೋಂಗಿದ್ರೆ ಇದು ಮೋಸ್ಟ್ಲಿ ಯೂಸ್ ಆಗುತ್ತೆ ಅಂತ ಕಾಣುತ್ತೆ. ನಾನು ಇದನ್ನು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಕರೆಂಟ್ ಸ್ಲೈಡ್ ಶೋ, ಕಸ್ಟಮ್ ಸ್ಲೈಡ್ ಶೋ. ಅಂದರೆ ಈಗ ನೋಡಿ 7 ಇದೆ ನನ್ನ ಹತ್ರ. ಫಸ್ಟ್ ಯಾವುದು ನೀವು ಫಸ್ಟ್ ನನಗೆ 4ನೇದು ಬರಲಿ ಆಡ್, ಆಮೇಲೆ 3ನೇದು ಬರಲಿ ಆಡ್, ಆಮೇಲೆ 5ನೇದು ಬರಲಿ, ಈ ಥರ ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟರೆ ಶೋ ಅಂತ ಕೊಡಿ. ನೋಡಿ ಫಸ್ಟು ನನಗೆ ಲಾಸ್ಟದು ಬಂತು, ಆಮೇಲೆ ಇದು ಬಂತು. ಅಂದರೆ ನೀವು ಯಾವ ಥರ ಅಲ್ಲಿ ಆರ್ಡ್ರಾಗಿ ಕೊಡ್ತೀರಾ ಆ ಆರ್ಡ್ರ್ ಪ್ರಕಾರ ಅದು ಪ್ಲೇ ಆಗ್ತಾ ಹೋಗುತ್ತೆ. ಕಸ್ಟಮ್ ಅಂದರೆ ನೀವು ಮಾಡೋಂಥದ್ದು, ನೀವೇ ನಿಮ್ಗೆ ಯಾವ ಥರ ಬೇಕೋ ಸೆಟಪ್ ಮಾಡ್ಕೊಳ್ಳೋಂಥದ್ದನ್ನು ಕಸ್ಟಮ್ ಸ್ಲೈಡ್ ಶೋ ಅಂತಾರೆ. ನಾನು ಅದನ್ನು ಬೇಡ ಅಂದರೆ ಎಡಿಟ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು ಅಥವಾ ಕಾಪಿ ಮಾಡ್ಬೋದು. ನಾನು ರಿಮೂವ್ ಮಾಡ್ತಾಯಿದ್ದೀನಿ ನನಗೆ, ಯಾಕಂದರೆ ಅದರ ಅವಶ್ಯಕತೆ ಇಲ್ಲ ಅಂದಾಗ. ಇದಿಷ್ಟು ಸ್ಲೈಡ್ ಶೋ ಒಳಗಡೆ ಸ್ಟಾರ್ಟ್ ಸ್ಲೈಡ್ ಶೋ ಅನ್ನೋ ಒಂದು ಗ್ರೂಪ್ ಒಳಗಡೆ ನೀವು ಮಾಡಿರೋಂಥ ಪ್ರೆಸೆಂಟೇಷನ್ನ ಶೋ ಮಾಡೋದಕ್ಕೋಸ್ಕರ ಉಪಯೋಗ ಆಗೋಂಥ ಗ್ರೂಪು. ನೆಕ್ಸ್ಟ್ ಬಂದು ಸೆಟಪ್ ಸ್ಲೈಡ್ ಶೋ. ಏನಪ್ಪ ಇದು ಅಂದರೆ ಈಗ ಕ್ಲಿಕ್ ಮಾಡ್ತೀನಿ. ಇದಕ್ಕೆ ನೋಡಿ ಮ್ಯಾನ್ಯುಯಲಿ ಫ್ರಮ್ ಸ್ಲೈಡ್ ಶೋ 3ರಿಂದ ಬೇಕಾ ನಿಮ್ಗೆ 2ರಿಂದ ಬೇಕಾ ಸೆಲೆಕ್ಟ್ ಮಾಡ್ಬೋದು. ಬ್ರೌಸರ್ ಬಂದು ಇಂಡಿವಿಜುವಲ್ ವಿಂಡೋ ಒಂದೊಂದು ವಿಂಡೋದಲ್ಲಿ ಸೆಪ್ರೇಟಾಗಿ ಓಪನ್ ಆಗುತ್ತೆ. ಓಕೆ ಅಂತ ಕೊಟ್ಟಾಗ ಎಲ್ಲೋಯ್ತದು ಸೆಟಪ್ ಸ್ಲೈಡ್ ಶೋ. ಓಕೆ ನೆಕ್ಸ್ಟು ಆಮೇಲೆ ಫುಲ್ ಸ್ಕ್ರೀನು ವಿಂಡೋ. ಇದು ನಿಮಗಿಲ್ಲ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ ಯಾವುದಾದ್ಮೇಲೆ ಯಾವ್ದು ಬರ್ತಿದೆ ಏನು ಕತೆ ಅಂತ. ಅಥವಾ ಮ್ಯಾನ್ಯುಯಲಿ ನೀವು ಚೇಂಜ್ ಮಾಡೋಂಗಿದ್ರೆ ಅಡ್ವಾನ್ಸ್ಡಾಗಿ ಸ್ಲೈಡ್ಸ್ನ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ಅಥವಾ ಒಟ್ಟಿಗೆ ಕೊಟ್ಟು ಎಲ್ಲನೂ ಶೋ ಮಾಡ್ತೀನಿ ಅಂದರೆ ನೀವು ಮಾಡ್ಬೋದು. ಅಂದರೆ ನೀವು ಸೆಟಪ್ ಮಾಡೋದು, ನನಗೆ ಇದಾದಮೇಲೆ ಇದು ಬೇಕು, ಅದರ ಕಲರ್ ಈ ಥರ ಇರಬೇಕು, ಇಲ್ಲೆಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತು ನೋಡಿ ಯಾವ ಕಲರ್ ನನಗೆ ಸ್ಲೈಡ್ ಶೋ ಅಲ್ಲಿ ತೋರಿಸ್ಬೇಕು. ಇದಿಷ್ಟು ನೀವು ಮಾಡಿಕೊಂಡು ನೀವು ಸೆಟಪ್ ಮಾಡೋದು. ಇದೆಲ್ಲ ಆಲ್ರೆಡಿ ಸಿಸ್ಟಮ್ ರಿಲೇಟೆಡ್ ಸೆಟಪ್ಸ್ ಇರುತ್ತೆ. ಇದನ್ನು ನೀವು ಸ್ವಂತ ಸೆಟಪ್ ಮಾಡ್ತೀರಾ. ಈ ಸ್ಲೈಡ್ ಆದಮೇಲೆ ಈ ಥರ ಬರಲಿ, ಅಥವಾ ಈ ಸ್ಲೈಡ್ ಕಲರ್ ಈ ಥರ ಬರಲಿ, ಅಥವಾ ಇದು ಫುಲ್ ಸ್ಕ್ರೀನ್ ಓಪನ್ ಆಗಲಿ, ಈ ಥರ ನೀವು ಡಿಸೈಡ್ ಮಾಡೋಕ್ಕೆ ನೀವೇ ಡಿಸೈಡ್ ಮಾಡಿಬಿಟ್ಟು ಇದನ್ನು ಫಸ್ಟ್ ಓಕೆ ಅಂತ ಕೊಟ್ಟಾಗ ಅದು ಆ ಥರ ಕೆಲಸ ಮಾಡ್ತಾ ಹೋಗುತ್ತೆ. ಅದು ಸ್ಲೈಡ್ ಶೋದು.
ನೆಕ್ಸ್ಟು ಹೈಡ್ ಅಂದರೆ ನೋಡಿ, ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಲೈಡ್ ನಂಬರ್ 4 ಹೈಡ್ ಅಂದರೆ ಇಲ್ಲಿ ನೋಡಿ, ಇದು ಥರ ಡಾರ್ಕ್ ಡಿಮ್ ಆಯಿತು. ಇದಾದಮೇಲೆ ಡೈರೆಕ್ಟ್ ಇದು ಬರ್ತೀವಿ, ಇದು ಶೋನೇ ಆಗೋಲ್ಲ ನೋಡಿ. ಇದಾದಮೇಲೆ ಡೈರೆಕ್ಟು ನೋಡಿ ಸೀದಾ ಅದು ಬಂತು. ಮಿಡ್ಲಲ್ಲಿರೋಂಥದ್ದು ಇದು ಶೋನೇ ಆಗಲಿಲ್ಲ, ಅಂದರೆ ಇದು ಹೈಡ್ ಆಗಿಬಿಡ್ತು ನೋಡಿ. ಈ ಸ್ಲೈಡ್ ನಿಮ್ಗೆ ಶೋ ಆಗೋದೇ ಇಲ್ಲ, ಅಂದರೆ ಹೈಡ್ ಆಯ್ತದು. ಓಕೆ, ಅವಾಗ ಏನಾಗುತ್ತೆ, ಅದನ್ನು ನೀವು ಹೈಡ್ ಮಾಡಿ ಉಳಿದಿರೋ ಬೇರೆ ಸ್ಲೈಡ್ಸನ್ನ ತೋರ್ಸೋಕ್ಕೋಸ್ಕರ ಉಪಯೋಗ ಆಗುತ್ತೆ. ಬೇಡ ಅಂದರೆ ಅದನ್ನು ವಾಪಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಅದು ಹೈಲೈಟ್ ಆಗುತ್ತೆ. ಇನ್ನಿದು ಟೈಮಿಂಗ್ಸು ನೋಡಿ, ಈಗ ಇದನ್ನು ರೆಕಾರ್ಡ್ ಮಾಡ್ಬೋದು. 2 ಸೆಕೆಂಡ್ ಆಯಿತಾ. ಈಗ ನೆಕ್ಸ್ಟ್ 3 ಸೆಕೆಂಡ್ಗೆ ಇನ್ನೊಂದು ಚೇಂಜ್ ಆಗುತ್ತೆ. ಇದು 7ನೇ ಸೆಕೆಂಡ್ಗೆ ಇನ್ನೊಂದು ಚೇಂಜ್ ಆಗಲಿ ಅಂದರೆ ಇನ್ನೊಂದು. ಓಕೆ, ನೀವೀಗ ಇಷ್ಟು ನೀವು ರೆಕಾರ್ಡ್ ಮಾಡಿಬಿಟ್ಟು ಎಷ್ಟು ಸೆಕೆಂಡ್ ಆದಮೇಲೆ ಎಷ್ಟು ಸ್ಲೇ ಆಗಬೇಕಂತ ಕ್ಲೋಸ್ ಕೊಟ್ಟರೆ, ಡು ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಎಷ್ಟು ಕೊಡ್ತೀನಿ ನೋಡಿ. ಇಲ್ಲಿ ಇದಕ್ಕೆ ಎಷ್ಟು ಸೆಕೆಂಡ್ ಅಲೋಕೇಟ್ ಆಗಿದೆ ನೋಡಿ. 5ನೇ ಸ್ಲಾಗೆ 13 ಸೆಕೆಂಡ್ ಆದಮೇಲೆ ಬರುತ್ತೆ. ಸಾರಿ, 13.00.13 ಮಿಲಿ ಸೆಕೆಂಡ್ಸ್ ಆದಮೇಲೆ, ಇದು 3 ಸೆಕೆಂಡ್ಸ್ ಆದಮೇಲೆ ಬರುತ್ತೆ. ಈ ಥರ ಅದಾಗದೇ ಡಿಕ್ಲೇರ್ ಆಗುತ್ತೆ. ಈಗ ನೀವು ಪ್ಲೇ ಮಾಡಿ, ಇದಿಟ್ಬಿಟ್ಟು ಇದಕ್ಕೂ ಮಿಡ್ಲಲ್ಲಿ 13 ಸೆಕೆಂಡ್ ಗ್ಯಾಪ್ ತೊಗೊಳುತ್ತೆ. ಮೀನ್ 0.013 ಅದಾಗದೆ. ನಾವೇನು ಅದು ಮೂವ್ ಮಾಡ್ತಿದ್ರು, ಕರ್ಸರ್ ಯೂಸ್ ಮಾಡ್ತಿದ್ರು ತಾನಾಗ್ತಾನೆ ಆ ಗ್ಯಾಪ್ ನೋಡಿ ಅದಾಗದೇ ರನ್ ಆಗ್ತಿರೋದು. ಅಂದರೆ ನಾವು ರೆಕಾರ್ಡ್ ಮಾಡಿಬಿಟ್ಟಿದ್ವಿ, ಇದಾದಮೇಲೆ ಇದು ಬರಬೇಕು ಅಂತ. ಅದಾದಮೇಲೆ ಆ ಟೈಮಿಂಗ್ಸ್ ಕರೆಕ್ಟ್ ಸೆಕೆಂಡ್ಸ್ಗೆ ಅದು ತಾನಾಗ್ತಾನೆ ಡಿಸ್ಪ್ಲೇ ಆಗ್ತಾಯಿದೆ. ಇದು ಟೈಮಿಂಗ್ಸ್ ಯೂಸ್ ಮಾಡಿಕೊಂಡು ನಾವು ಸ್ಲೈಡ್ ಶೋನ ನೋಡಿ. ನಾನೇನು ಟಚ್ ಮಾಡ್ತಿಲ್ಲ, ನಾವು ಆವಾಗಲೇ ಮಾಡಿರೋದನ್ನು ತೊಗೊತಿದ್ದೆ. ಈಗ ಎಸ್ಕೇಪ್ ಕೊಡ್ತೀನಿ, ಎಸ್ಕೇಪ್ ಆಯಿತು. ಇಲ್ಲಿ ನಿಮಗೆ ಟೈಮಿಂಗ್ಸೇ ಗೊತ್ತಾಗುತ್ತೆ, ಯಾವ ಸ್ಲೈಡು ಎಷ್ಟು ಸೆಕೆಂಡ್ ಆದಮೇಲೆ ಡಿಸ್ಪ್ಲೇ ಆಗುತ್ತೆ ಅಂತ. ಬೇಡ ಅಂದರೆ ಹೋಗಿ ಕ್ಲಿಯರ್ ಟೈಮಿಂಗ್ಸ್ ಫ್ರಮ್ ಆಲ್ ಸ್ಲೈಡ್, ಎಲ್ಲದಕ್ಕೂ ಟೈಮಿಂಗ್ಸ್ ಹೋಯಿತು. ವಾಪಸ್ಸು ನೀವು ನಾರ್ಮಲ್ ಮೋಡ್ಗೆ ಇಟ್ಕೊಂಡ್ರೆ ಆ್ಯಸ್ ಯೂಶುವಲ್ ನಾರ್ಮಲ್ ಬಂದುಬಿಡುತ್ತೆ. ಇದಿಷ್ಟು ಟೈಮಿಂಗ್ ಸೆಟಪ್ ಮಾಡೋದು. ಇದು ನರೇಷನ್ಸ್ ಪ್ಲೇ ಆಗಬೇಕಾ ಬೇಡ, ಅಥವಾ ಟೈಮಿಂಗ್ಸ್ ಪ್ಲೇ ಆಗಬೇಕಾ ಬೇಡ, ಅದ್ರ ಪ್ರಕಾರ ಡಿಸೈಡ್ ಮಾಡೋಕ್ಕೆ ಈ ಟಿಕ್ ಸೆಲೆಕ್ಟೆಡ್ ಆಪ್ಷನ್ಸ್ ಕೊಟ್ಟಿರೋ ಸೆಲೆಕ್ಟ್ ಅಥವಾ ಡಿಸೆಲೆಕ್ಟ್ ಮಾಡೋ ಅಂಥದ್ದು ಅದು ನೋಡ್ಕೊಂಡು ಮಾಡ್ಬೋದು. ಇನ್ನಿದು ರಿಸಲ್ಯೂಷನ್ಸ್ ಮಾನಿಟರ್ ಗ್ರೂಪ್ ಒಳಗಡೆ. ಈಗ ನಿಮಗೆ ಇಷ್ಟಿದೆ ಅಂದರೆ ಈ ಲೆಕ್ಕದಲ್ಲಿ ಪ್ಲೇ ಆಗುತ್ತೆ 1360 ಒಳಗಡೆ. ಇದು ನೀವು ಡಿಸ್ಪ್ಲೇ ಯಾವ ಥರ ಇದೆ ಅಂದ್ರೆ ಮೇಲೆ ನೀವು ಬೇಕಾದ್ರೆ ನೋಡ್ಕೊಬೋದು. ಆಮೇಲೆ ಇದು ನಮ್ಮ ಮಾನಿಟರ್ ರೆಸಲ್ಯೂಷನ್ ಈಗ ಒಂದೊಂದು ಕಡೆ ದೊಡ್ಡದಿದ್ದಾಗ ಯಾವ ಥರ ಮಾಡೋದು, ಅದನ್ನು ಯಾವ ನೀವು PPT ಕನೆಕ್ಟ್ ಮಾಡಿರ್ತಾರೆ ಮೇಲೆ ಸ್ಕ್ರೀನಲ್ಲಿ, ಅಂಥ ಟೈಮಲ್ಲಿ ನೀವು ಇದನ್ನು ಎಕ್ಸಿಸ್ಟಿಂಗ್ ಇದು ಇರಬೇಕು, ಇಷ್ಟೇ ರೆಸಲ್ಯೂಷನ್ ಇರೋಂಥ ಸ್ಕ್ರೀನ್ ಇದ್ದರೆ ಅದೇ ಥರ ಪ್ರಕಾರ ತೊಗೊಂಡು ನೀವು ಅದನ್ನು ಡಿಸ್ಪ್ಲೇ ಪ್ರೆಸೆಂಟೇಷನ್ ಕೊಡೋಕ್ಕೆ ಭಾಳ ಯೂಸ್ ಆಗುತ್ತೆ. ನೀವು ಕರೆಂಟ್ ರೆಸಲ್ಯೂಷನ್ ಅಂದರೆ ಕರೆಂಟ್ ರೆಸಲ್ಯೂಷನ್ ತೊಗೊಂಡಿದೆ. ಸೊ ಇದಿಷ್ಟು ಸ್ಲೈಡ್ ಶೋ ಒಳಗಡೆ ಅಂತ ಬರೋಂಥ ಒಂದು ಗ್ರೂಪ್ಸ್. ಅಂದರೆ ಒಂದು ಸ್ಲೈಡ್ ಶೋ ಟ್ಯಾಬ್ ಒಳಗಡೆ ಸ್ಟಾರ್ಟ್ ಸ್ಲೈಡ್ ಶೋ ಒಂದಾಯಿತು ಗ್ರೂಪು, ಸೆಟಪ್ ಗ್ರೂಪ್ ಒಂದಾಯಿತು, ಮಾನಿಟರ್ಸ್ ಅನ್ನೋ ಒಂದು ಗ್ರೂಪ್ ಒಂದಾಯಿತು. ಇದಿಷ್ಟು ಯೂಸ್ ಮಾಡಿಕೊಂಡು ನಾವು ಪ್ರೆಸೆಂಟೇಷನ್ ನಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡಿ ಕೊಡೋಕ್ಕೆ ಭಾಳ ಯೂಸ್ಫುಲ್ ಆಗುತ್ತೆ. ಇದಿಷ್ಟು ಸ್ಲೈಡ್ ಶೋ ಟ್ಯಾಬ್ನ ನಾವು ಕಂಪ್ಲೀಟ್ ಮಾಡಿರೋಂಥ. ಮುಂದಿನ ವೀಡಿಯೋದಲ್ಲಿ ರಿವ್ಯೂ ಮತ್ತು ವ್ಯೂ ನೋಡೋಣ. ವ್ಯೂವರ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾವು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮತ್ತು ನೀವು ಸಲಹೆ ಸೂಚನೆಯನ್ನು ಕೊಟ್ಟರೆ ನಾವು ಅದರ ಪ್ರಕಾರ ತಿದ್ದುಕೊಂಡು ನೆಕ್ಸ್ಟ್ ಅಥವಾ ಏನೋ ನಮ್ಮ ಕಡೆಯಿಂದ ಮಿಸ್ಟೇಕ್ ಇದ್ದರೆ ಅಥವಾ ಇನ್ನೂ ಯಾವ ಥರ ಮಾಡ್ಬೋದು ಅನ್ನೋದನ್ನು ಸಹ ತಿಳ್ಕೊಂಡು ಅದ್ರ ಪ್ರಕಾರ ವೀಡಿಯೋಸ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಬರೋ ಅಂಥ ಟೈಮಲ್ಲಿ ನಾನು MS ವರ್ಡ್ದು ಟ್ಯುಟೋರಿಯಲ್ ಮಾಡೋಣ ಅಂತಿದ್ದೀನಿ. ಅದಾದಮೇಲೆ ಸುಮಾರು ಜನ ಕೇಳ್ತಿದ್ದಾರೆ ನುಡಿ ಟ್ಯುಟೋರಿಯಲ್ ಇದೆ, ಆಮೇಲೆ ಟ್ಯಾಲಿ ಕೇಳ್ತಿದ್ದಾರೆ. ಇಫ್ ಪಾಸಿಬಲ್ ಅದನ್ನು ಸಹ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನನ್ನ ನನಗೂ ಸಹ ಸ್ವಲ್ಪ ಸಿಗ್ತಾಯಿಲ್ಲ ಹಾಗಾಗಿ ಅಷ್ಟೇ. ಸೊ ಹಾಗಾಗಿ ದಿನ ಒಂದು ವೀಡಿಯೋ ಅಥವಾ 2 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ವ್ಯೂವರ್ಸ್, ನಿಮ್ಗೆ ಯಾವುದನ್ನು ಪರ್ಟಿಕ್ಯುಲರ್ ಟ್ಯುಟೋರಿಯಲ್ಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಂದ್ರೆ ಎಕ್ಸೆಲ್ ನೋಡಬೇಕಂದ್ರೆ ಎಕ್ಸೆಲ್ಗೆ ಹೋಗಿ ಕಂಪ್ಲೀಟ್ ಎಕ್ಸೆಲ್ ಚೆಕ್ ಮಾಡಿ. ಎಕ್ಸೆಲಲ್ಲಿ 27 ವೀಡಿಯೋಸ್ ಇದೆ. ಅದು ಇದೆ ಯಾವ ಥರ ನಾವು ಪವರ್ ಪಾಯಿಂಟ್ ಡಿಸ್ಪ್ಲೇ ಮಾಡಿದ್ದೀವಿ, ಒಂದಾದಮೇಲೆ ಒಂದು ಟ್ಯಾಬು ಮತ್ತು ಅದರೊಳಗಡೆ ಗ್ರೂಪ್, ಅದೇ ಥರ ಅಲ್ಲಿ ಸಹ ರೆಕಾರ್ಡ್ ಆಗಿದೆ. ಇದು ಸೇಮ್ ವೇ ನೀವು ಯೂಟ್ಯೂಬಲ್ಲಿ ದುಡ್ಡು ಯಾವ ಥರ ಮಾಡೋದು, ಹೌ ಟು ಮೇಕ್ ಮನಿ, ಇದ್ರ ಅಂದರೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸು, ಇದನ್ನು ನೀವು ಸಹ ಚೆಕ್ ಮಾಡಿ ನೋಡ್ಬೋದು. ಇಲ್ಲಾಂದರೆ ಇದರಲ್ಲಿ ಏನು ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂದರೆ ಮೊಬೈಲ್ ಬಗ್ಗೆ, ಆಂಡ್ರಾಯ್ಡ್ಸ್ ಅಪ್ಲಿಕೇಶನ್ಸ್ ಬಗ್ಗೆ, ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ, ಅಥವಾ ಟೆಕ್ನಿಕಲ್ ರಿಲೇಟೆಡ್ ಏನೇ ಇರಲಿ ನಿಮಗೆ ಈ ಒಂದು ಪ್ಲೇಲಿಸ್ಟಲ್ಲಿ ಸಿಗ್ತಾ ಹೋಗುತ್ತೆ. ಎಲ್ಲಿ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಸುಮಾರು 50 ವೀಡಿಯೋ ಇದೆ. ಸೊ ಇದರಲ್ಲಿ ಈಗ ಇದು ಹಿಡಿದ್ರೆ ಒಂದು 10 ವೀಡಿಯೋಸ್ ಆಗುತ್ತೆ. ಪವರ್ ಪಾಯಿಂಟು ಪ್ರಾಬಬ್ಲಿ ನಿಮಗೆಲ್ಲ ಕಡೆ ಯೂಸ್ ಆಗೋಂಥದ್ದು ನನ್ನ ಪ್ರಕಾರ ಎಕ್ಸೆಲ್ಲು ಮತ್ತು HTML. ನೀವು ವೆಬ್ ಡಿಸೈನಿಂಗ್ ಅಥವಾ
ಏನು ವೆಬ್ ಡಿಸೈನಿಂಗ್ ಬದ್ದು ನೀವು ವೆಬ್ಸೈಟ್ಸ್ ಅಂತ ಕ್ರಿಯೇಟ್ ಮಾಡೋಂಗೆ ತುಂಬ ಈಸಿಯಾಗಿ ನಿಮ್ಗೆ ಸಿಗಬೇಕಂದ್ರೆ HTML ಕಲೀರಿ. ಇದಿಷ್ಟು ನಿಮಗೆ ಪ್ಲೇಲಿಸ್ಟಿಗೆ ಪ್ರೆಸೆಂಟ್ ಇರೋದು. ಇನ್ನು ಮುಂದೆ ಸಹ ಫ್ಯೂಚರ್ಡ್ ವೀಡಿಯೋಸು ಅಪ್ಲೋಡ್ ಮಾಡಿ ಟ್ಯೂಟೋರಿಯಲ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ವ್ಯೂವರ್ಸ್, ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.